Watch India's largest kids library only on Jio Hotstar. Download the app now. ಅರೆ ಇಲ್ಲಿ ಯಾರಾದ್ರೂ ಹೇಳಲಿಕ್ಕಾಗುತ್ತಾ ಜಾನ್ ದ ಡಾನ್ ಎಲ್ಲಿ ಸಿಗ್ತಾರೆ ಅಂತ? ಫಸ್ಟ್ ಟೈಮ್ ಕೇಳ್ತಾ ಇದೀವಿ ನಾವು. ಜಾನ್ನ ಹುಡ್ಕೊಂಬಂದವ್ರು ನೀವೇನೆ. ಕೇಳ್ಪಟ್ಟೆ ಜಾನ್ ತಿಜೋರಿ ಓಪನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಓಕೆ ಯಜಮಾನ್ರೆ, ಎಂತ ತಿಜೋರಿ ಓಪನ್ ಮಾಡ್ಬೇಕು ಅಂತ ಹೇಳಿ ನಮಗೆ. ನನ್ನ ಹೆಸರು ರಜತ್ ಸಿಂಗ್ ಆನಿಯಾ ಅಂತ. ನಮ್ಮ ಮುತ್ತಾತ ಒಂದು ತಿಜೋರಿನಲ್ಲಿ ಒಳ್ಳೆ ಬೆಲೆ ಬಾಳೋ ವಜ್ರನ ಇಟ್ಟಿದ್ದಾರೆ. ಅದು ನನ್ನ ಮಗನ ಧ್ವನಿಲಿ ಕೋಡ್ ವರ್ಡ್ ಹೇಳಿದ್ರೆ ಮಾತ್ರ ಓಪನ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ನನ್ನ ಮಗಂದು ಧ್ವನಿ ಒಂದು ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ಟಿದೆ. ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ತಿಜೋರಿ ಓಪನ್ ಆಗ್ಲಿಲ್ಲ. ನಾನು ಕೇಳ್ಪಟ್ಟೆ ಜಾನ್ ತುಂಬಾ ಎಕ್ಸ್ಪರ್ಟ್ ಇದ್ದಾನೆ ತಿಜೋರಿ ಓಪನ್ ಮಾಡೋದ್ರಲ್ಲಿ, ಅದಕ್ಕೆ ಅವ್ನು ಹುಡುಕ್ತಾ ಇದ್ದೀನಿ. ಜಾನ್ ಏನಾದ್ರು ತಿಜೋರಿ ಓಪನ್ ಮಾಡ್ಬಿಟ್ರಿ ಯಜಮಾನ್ರೆ, ನಿಮ್ ಡೈಮಂಡ್ ಎಲ್ಲ ಎತ್ತಾಕೊಂಡೋಗ್ಬಿಡ್ತಾನೆ ಅಷ್ಟೇ. ತಿಜೋರಿ ತೆಗೆಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಡಿಮೊಟ್ಟು ಇವ್ರ ತಿಜೋರಿ ತೆಗೆಯೋಣ. ಆದ್ರೂ ತಿಜೋರಿ ಓಪನ್ ಮಾಡೋದು ನಮ್ ಕೆಲಸ ಏನಲ್ಲ ಸರ್. ಆದ್ರೂ ನಿಮ್ಗೋಸ್ಕರ ಟ್ರೈ ಮಾಡ್ತೀವಿ ಸರ್ ನಾವು. ಇವನೇ ನನ್ನ ಮಗ ಪಂಕಜ್. ಹೋದ್ ಭಾನುವಾರ ಅವನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಅವನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಎಷ್ಟೊಂದು ಟೂಲ್ಸ್ ಬಿದ್ದಿದೆ. ತುಂಬಾ ಜನ ಅದನ್ನ ಪ್ರಯತ್ನ ಪಟ್ರು, ಆದ್ರೆ ಯಾರ ಕೈಲೂ ಆಗ್ಲಿಲ್ಲ ಅದನ್ನ ಓಪನ್ ಮಾಡೋಕೆ. ಓಹೋ, ಆದ್ರೆ ಇದು ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಐಡಿಯಾ, ಒಂದು ಕೆಲಸ ಮಾಡೋಣ. ತಿಜೋರಿನ ಆಕಾಶದ ಮೇಲೆ ತಗೊಂಡೋಗ್ಬಿಟ್ಟು ಅಲ್ಲಿಂದ ಕೆಳಗಡೆ ಬಿಟ್ಬಿಡೋಣ. ತಿಜೋರಿ ಕೆಳಗಡೆ ಬೀಳ್ತಿದ್ದಂಗೆ ಹೊಡೆದೋಗ್ಬಿಡುತ್ತೆ. ತಿಜೋರಿನ ಕೆಳಗಡೆ ಬಿಡ ಇರೋಣ. ಸ್ವಲ್ಪ ಹಗ್ಗದ ಗಂಟು ಬಿಚ್ಚಿಬಿಡ್ತೇನೆ. ಗಂಟ ಬಿಚ್ಚಾಯ್ತು. ಈಗ ತಿಜೋರಿನ ಕೆಳಗಡೆ ಬಿಟ್ಬಿಡ್ಲಾ? ಅಯ್ಯೋ, ತಿಜೋರಿ ಜೊತೆ ನೀನು ಬಿದ್ದೋಗ್ಬಿಡ್ತೀಯ ಕಡೆಯ. ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಡಾಕ್ಟರ, ನನ್ನ ಕೈ ಕಾಲೆಲ್ಲ ಮುರಿದೋಗ್ಬಿಟ್ವು. ತಿಜೋರಿನ ಹೊಡೆದೋಗಿರ್ಬೋದು ಅನಿಸ್ತಾ ಇದೆ. ಇಲ್ಲ ಕಣ ಮೋಟು, ತಿಜೋರಿ ಹೆಂಗಿತ್ತು ಹಂಗೆ ಇದೆ. ಹೊಡೆದು ಹೋಗಿಲ್ಲ, ಓಪನ್ ಆಗಿಲ್ಲ. ನಾವು ಏನಾದರೂ ಬೇರೆ ಐಡಿಯಾ ಮಾಡ್ಬೇಕೀಗ. ಮಿಸ್ಟರ್ ಸಿಂಗಾನಿಯ, ನಾವು ನಿಮ್ಮ ಮಗನ ವಾಯ್ಸಲ್ಲಿ ಆ ಕೋಡ್ನ ಹೇಳ್ತೀವಿ. ತಿಜೋರಿ ಓಪನ್ ಆದ್ರೂ ಆಗ್ಬಿಡ್ಬೋದು. ನನಗೆ ವಾಯ್ಸ್ ಕಾಪಿ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಅರೆ ಮಿಮಿಕ್ರಿನ ನಾನು ಬಹಳ ಚೆನ್ನಾಗಿ ಮಾಡ್ತೀನಿ. ನಿಮ್ಮ ಮಗನ ವಾಯ್ಸ್ ರೆಕಾರ್ಡಿಂಗ್ ಏನಾದ್ರು ಇದ್ರೆ ದಯವಿಟ್ಟು ಕೊಡಿ ಸರ್, ಪ್ಲೀಸ್. ಒಂದು ನಿಮಿಷ. ಆ ತಿಜೋರಿ ಬೀಗ ಓಪನ್ ಮಾಡಕ್ ನೋಡಿದ್ರೆ ನೀವು ಜಗತ್ತಿಂದನೇ ಮಾಯ ಆಗೋಗ್ತೀರಾ. ಏನು ಏನು ನಾನು ಹೇಳೋ ಮಾತೆಲ್ಲ ನೆನಪಿದೆ ತಾನೇ? ಈ ವಿಷಯ ನಾನು ಯಾರಿಗಾದ್ರೂ ಹೇಳಿದ್ರು ಸರಿ, ನೀನು ಮಾತ್ರ ಭೂಮಿ ಮೇಲೆ ಇರೋಕ್ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಂಡಿರು ನೀನು. ಈಗ ತಾನೇ ನಂಗೆ ಯಾರೋ ಫೋನ್ ಮಾಡಿ ಧಮಕಿ ಆಗ್ತಾ ಇದ್ರು ಸರ್, ತಿಜೋರಿನ ಓಪನ್ ಮಾಡಬೇಡಿ ಅಂತ. ಈ ಜಗತ್ತಿನಿಂದನೇ ನಮ್ಮನ್ನ ಮೇಲೆ ಕಳಿಸ್ಬಿಡ್ತಾರಂತೆ ಸರ್. ತಿಜೋರಿ ಓಪನ್ ಮಾಡೋದ್ರಿಂದ ನಮ್ಮಂಥವ್ರಿಗೆ ಏನು ಸರ್ ಲಾಭ ಇದೆ ಹೇಳಿ? ತಮಗೂ ಇದೇ ತರ ಯಾರಾದ್ರೂ ಧಮಕಿ ಹಾಕಿದ್ರ ಸರ್? ಖಂಡಿತ ಇಲ್ಲ. ನನ್ಗಾರು ಧಮಕಿ ಕೊಡ್ತಾರೆ. ಯಾರೋ ನಮ್ಗೆ ತಮಾಷೆ ಮಾಡ್ತಿರ್ಬೋದು ಅನ್ಸುತ್ತೆ. ಓಪನ್ ಮಾಡೋಣ ಬಿಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನೀವೆಲ್ಲರೂ ನನ್ನ ಬರ್ತ್ಡೇಗೆ ನನಗೇನು ತಿಳಿಸ್ದೇನೆ ಪಾರ್ಟಿ ಕೊಟ್ಟಿದ್ದೀರಾ. ಎಲ್ಲರಿಗೂ ನಿಮಗೆ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ಬನ್ನಿ ಸರ್, ನಾವು ನಿಮ್ಮ ಮಗನ ವಾಯ್ಸಲ್ಲಿ ಕೋಡ್ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಆ ಕೋಡ್ ಏನು ಹೇಳಿ ಸರ್? ನಾನು ಹೇಳ್ತೀನಿ. ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಚಿನ್ನದ ಚಮಚದಲ್ಲಿ ಚಾಂದನಿ ಚೌಕಲ್ಲಿ ಚಟ್ನಿ ತಿನ್ನಿಸ್ತಾ. ಫಸ್ಟ್ ನಾನು ಹೇಳ್ತೀನಿ ಸರ್. ಚಿಕ್ಕಪ್ಪ ಚಿಕ್ಕಮ್ಮನ್ಗೆ ಚಾಂದನಿ ಚೌಕ ಚಮಚದಲ್ಲಿ. ಇನ್ನೊಂದ್ಸರಿ ಹೇಳಿ ಸರ್, ಅದೇನೋ ಅಂತ. ಏನ್ ಸರ್ ಇದೆಲ್ಲ? ಇದು ಸೇಫ್ಟಿ ಪ್ರಿಕಾಷನ್ ಇದೆ. ಇದನ್ನ ಬೇರೆ ಯಾರಾದ್ರೂ ಓಪನ್ ಮಾಡೋದಕ್ಕೆ ನೋಡಿದ್ರೆ ಅದರಿಂದ ಒದೆ ತಿಂತಾನೆ. ನನಗೆ ವಾಯ್ಸ್ ಕಾಪಿ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ನೋಡಿ ನಾನು ಹೇಗ್ ಮಾಡ್ತೀನಿ. ಅಜ್ಜನೇ ಅಜ್ಜಿಯ ಚಮಚನ ಅಜ್ಜ ಮನೆ ಅಜ್ಜ ಅಜ್ಜಿ ಎಲ್ಲರೂ ಸೇರ್ಕೊಂಡು ಅಯ್ಯ ನಮ್ಮ ಅಮ್ಮನಿ ನೋಡು ನಾ ಕರೆಕ್ಟಾಗಿ ಹೇಳ್ದೆ. ಬದುಕೊಂಡ್ಬಿಟ್ಟೆ. ನನಗೆ ಟಿಜೋರಿಂದ ಓದೆ ತಿನ್ನೋದು ತಪ್ಪಿಸ್ಕೊಳಕ್ಕೆ 20 ವರ್ಷದ ಅನುಭವ ಇದೆ.
ಈ ತಿಜೋರಿಯಿಂದ ಬಚಾವಾಗೋದು ಕಷ್ಟ ಇದೆ. ನೀವು ಚಿನ್ನದ ಚಮಚನ ಆಮೇಲೆ ಹೇಳಿದ್ರಿ, ನೀವು ಮುಂಚೆ ಹೇಳಿಲ್ಲ, ತಪ್ಪಾಗಿ ಹೇಳಿದ್ರಿ. ಅದಕ್ಕೇನೆ ತಿಜೋರಿ ತೆಗೆಯೋದನ್ನ ಬಂದ್ ಮಾಡ್ಬಿಡು, ಇಲ್ಲ ಅಂದ್ರೆ ನೀನ್ ಇವಾಗಿಂದಾನೆ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲದಕ್ಕೂ ನೀನೇ ಹೊಣೆ ಆಗ್ತೀಯ, ಇಲ್ಲ ಅಂದ್ರೆ ಅರೇ ಅರ್ಥ ಮಾಡ್ಕೊಳ್ಳೋ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆಲ್ಲರಿಗೂ ನನ್ನ ಸಂತೋಷದ ಹುಟ್ಟುಹಬ್ಬನ ಆಚರಿಸೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ಸಂತೋಷವಾಗಿದೆ ನನಗೆ. ಇನ್ನೊಂದ್ಸರಿ ಫೋನ್ ಮಾಡಿ ಧಮಕಿ ಹಾಕಿದ್ರು. ಸಿಂಗಾನಿಯ ಮಗನ ವಾಯ್ಸು ಮತ್ತು ಧಮಕಿ ಹಾಕ್ದವ್ರ ವಾಯ್ಸು ಇಬ್ಬರದು ಒಂದೇ ಥರ ಇತ್ತು ಅನ್ಸುತ್ತೆ. ಎಸ್ ಇಬ್ರು ಸೇಮ್ ವರ್ಡ್ನ ಯೂಸ್ ಮಾಡ್ತಾ ಇದ್ರು. ಸಿಂಗಾನಿಯ ಸರ್, ನಿಮ್ಮ ಮಗನ ವಾಯ್ಸ್ ಹಾಳಾಗಿಲ್ಲ ಸರ್, ಅವರು ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಅವನು ನಾಟಕನ ಯಾಕೆ ಮಾಡಬೇಕು? ಅದನ್ನು ಪತ್ತೆ ಮಾಡ್ಬೇಕು ಸರ್ ನಾವೀಗ. ಐಡಿಯಾ ಡಾಕ್ಟ್ರಣ್ಣ, ಒಂದು ರೋಬೋಟ್ ಸ್ಪೈಡರ್ನ ಕಂಡಿಡಿಯಕ್ಕಾಗತ್ತಾ? ಕಂಡಿಡ್ತೀನಯ್ಯ, ಬೇಗ ಕಂಡಿಡ್ತೀನಯ್ಯ. ಕಾಪಾಡಿ ಕಾಪಾಡಿ ಮಮ್ಮಿ, ಯಾರಾದ್ರೂ ಕಾಪಾಡಿ ಕಾಪಾಡಿ ಪಾಪ. ನೋಡಿದ್ರ ಸರ್, ವಾಯ್ಸ್ ಬಂದ್ಬಿಡ್ತಲ್ಲ ಸರ್. ನಾನು ಹೇಳಿಲ್ವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ? ಪಂಕಜ್, ಯಾಕೆ ಈ ತರ ಮಾಡಿದೆ? ನಾನು ಲಾಸ್ಟ್ ಸಂಡೇ ಆ ತಿಜೋರಿನ ಓಪನ್ ಮಾಡಿದ್ದೆ. ಅದರಲ್ಲಿರೋ ಎಲ್ಲ ವಜ್ರ ತಗೊಂಡು ನಾನು ಫ್ರೆಂಡ್ ಜೊತೆ ಪಾರ್ಟಿ ಮಾಡಕ್ ಹೋಗಿದ್ದೆ. ಮತ್ತೆ ರಸ್ತೆಯಲ್ಲಿ ಬರೋವಾಗ ಒಂದು ಬ್ಲೂ ಕಲರ್ ಕಾರ್ ಬಂದು ಗುದ್ಬಿಡ್ತು ನನಗೆ. ಅವಾಗ ಬ್ಯಾಗು ಬಿದ್ದೋಗ್ಬಿಟ್ಟಿದೆ, ನಾನು ಬಿದ್ದೋಗಿದ್ದೆ. ಏನು ನೆನಪಾಗ್ತಾ ಇಲ್ಲ ನನಗೆ. ಅವಾಗ್ಲೇ ನಾನು ಅನ್ಕೊಂಡೆ ನನ್ನ ಧ್ವನಿ ಬರಲಿಲ್ಲ ಹೊರಗಡೆ ಅಂದ್ರೆ ತಿಜೋರಿ ಕೂಡ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಯಾರಿಗೂ ಗೊತ್ತಾಗೋದಿಲ್ಲ ತಿಜೋರಿಯಲ್ಲಿರೋ ವಜ್ರ ಎಲ್ಲ ಏನಾಗಿದೆ ಅಂತ. ಸರಿ ಮರಿ, ಪರವಾಗಿಲ್ಲ ಬಿಡು. ನಡಿ, ಆ ಡೈಮಂಡ್ ಬ್ಯಾಗು ಎಲ್ಲಿದೆ ಅಂತ ಹೋಗಿ ಹುಡ್ಕೋಣ ಬಾ. ಅದಕ್ಕೆ ಮೊದಲು ನಮ್ಮ ಚಿಂಗಮ್ ಸರಿಗೆ ಫೋನ್ ಮಾಡಿ ಹೇಳ್ತೀನಿ. ನನ್ಗನ್ಸುತ್ತೆ ಆ ಬ್ಯಾಗು ಬ್ಲೂ ವ್ಯಾನಲ್ಲೇ ಬಿದ್ದಿರಬೇಕು ಅಂತ. ನೋಡಿ ಮೋಟು ಪತ್ಲು, ನಾ ಬ್ಲೂ ವ್ಯಾನ್ ಎಷ್ಟಿದೋ ಎಲ್ಲ ತಂದು ನಿಲ್ಲಿಸ್ಬಿಟ್ಟಿದ್ದೀನಿ ಇಲ್ಲಿಗೆ. ಚಿಂಗಮ್ ಸರ್, ಇಲ್ಲಿ ಕೇಳಿ ಸರ್, ನಾವು ಯಾವ ಬ್ಲೂ ವ್ಯಾನ್ ನೋಡಬೇಕು ಅಂದ್ರೆ ಆಕ್ಸಿಡೆಂಟ್ ಇಂದ ಡೆಂಟ್ ಆಗಿತ್ತಲ್ಲ ಸರ್, ಆ ಬ್ಲೂ ವ್ಯಾನ್ ನಾವು ನೋಡ್ಬೇಕೀಗ. ಅದು ನಾನು ಯೋಚನೆ ಮಾಡಲಿಲ್ಲ. ಚಿಂಗಮ್ ಸರ್, ನಮ್ಮನ್ನೆಲ್ಲ ಯಾಕೆ ಹಿಡ್ಕೊಂಡು ಬಂದಿದ್ದೀರಾ? ನಾವು ಒಂದು ಬ್ಲೂ ವ್ಯಾನ್ ನೋಡ್ತಾ ಇದೀವಿ. ಆ ಬ್ಲೂ ವ್ಯಾನ್ಗೆ ಡೆಂಟ್ ಆಗಿತ್ತು. ಆ ಬ್ಲೂ ವ್ಯಾನ್ ಒಳಗಡೆ ಡೈಮಂಡ್ ಬ್ಯಾಗು ಬಿದ್ದೋಗ್ಬಿಟ್ಟಿದಂತೆ. 3 ದಿವಸದ ಮೊದಲು ಒಂದು ಬ್ಲೂ ವ್ಯಾನ್ದು ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಬಾಸ್, ನಮ್ಮ ವ್ಯಾನ್ ಕೂಡ ಬ್ಲೂ ಕಲರ್ ಇದೆ. ಮತ್ತೆ ನಮ್ಮ ವ್ಯಾನ್ ಕೂಡ ಆಕ್ಸಿಡೆಂಟ್ ಆಗಿತ್ತಲ್ವಾ ಅವತ್ತು, ಅದನ್ನು 3 ದಿನ ಮುಂಚೆ. ಇವ್ರ ವ್ಯಾನ್ ಜೊತೆನೆ ಟಕ್ಕರ್ ಆಗಿರೋದು ನಮ್ ಗಾಡಿ ಅನ್ಸುತ್ತೆ. ಅದಾದ್ಮೇಲೆ ನಮ್ ಡೈಮಂಡ್ ಬ್ಯಾಗ್ ಅವ್ರ ಗಾಡಿಲಿ ಬಿದ್ದಿದೆ. ಡೈಮಂಡ್ಸ್ ಬ್ಯಾಗ್ ಅದು ಕೂಡ ನನ್ನ ವ್ಯಾನ್ ಅಲ್ಲಿ. ಮೋಟೋನ್ನ ಹೋಗಿ ಇಟ್ಕೊಳ್ಳೋ, ಇಲ್ಲಾಂದ್ರೆ ಬ್ಯಾಗ್ ಎತ್ಕೊಂಡು ಎಲ್ಲರೂ ಓಡಬಿಡ್ತಾನೆ ಅವನು. ಮೋಟೋ, ಬ್ಯಾಗ್ ಸಿಗ್ತಾನೋ? ಎಸ್, ಇಲ್ಲಿದೆ ಕಣೋ ಬ್ಯಾಗು. ಜೈ ಹೋ. ಏಯ್ ಜಾನ್, ಏ ಜಾನ್, ಏಯ್ ಚಿಂಗಮ್ ಸರ್, ಇದು ಪಾಸಿಂಗ್ ದ ಪಾರ್ಸಲ್ ಗೇಮ್. ಆ ಬ್ಯಾಗ್ ನನ್ನ ಕಡೆ ಎಸಿರಿ ಬೇಗ. ಓಕೆ ತಗೋ. ಅಯ್ಯೋ, ನಾವಿಲ್ಲಿ ಆಟ ಆಡಕ್ ಬಂದಿಲ್ಲ ಸರ್. ಆ ಡೈಮಂಡ್ ಇರೋ ಬ್ಯಾಗ್ ನಾವ್ ಹತ್ರ ಕಿತ್ಕೊಂಡು ಹೋಗಕ್ ನಾವು ಬಂದಿರೋದು. ಸಾರಿ
Hey, hands up. ಚಿಂಗಮ್ ಸರ್ ಹೆಲ್ಪ್ ಕಾಪಾಡಿ ಪ್ಲೀಸ್ ಕಾಪಾಡಿ ಹೊಡಿತಾವ್ರೆ ಇರಲ್ಲ ಪ್ಲೀಸ್ ತಗೊಳ್ಳಿ ಯಾವ ಹಳೆ ದ್ವೇಷ ಇಟ್ಕೊಂಡಿದ್ದೀರಾ ತಗೊಳ್ಳಿ ಇಲ್ಲ ಚಿಂಗಮ್ ಸರ್ ವಜ್ರ ಅಂತ ಸಿಕ್ಕಿದೆ ನನ್ನ ಬಿಟ್ಟು ಸರ್ ಜಾನ್ ಯಾರಾದ್ರೂ ಟಚ್ ಕಿಚ್ ಮಾಡಿದ್ರೆ ಏ ಜಾನ್ ನೀ ಆ ಡೈಮಂಡ್ ತಗೊಂಡು ಎಸ್ಕೇಪ್ ಆಗ್ತಾ ಇದ್ದೆ ಅದಕ್ಕೆ ನಿನಗೆ ಸಜಾ ಆಗ್ಲೇಬೇಕು ನೀನೇ ಯೋಚನೆ ಮಾಡು ಶಿಕ್ಷೆ ನಾನು ಕೊಡ್ಲು ಇಲ್ಲ ಮೋಟು ಪತ್ಲು ಕೊಡೋದು ಅಂತ ನೀವು ತುಂಬಾ ಒಳ್ಳೆ ವ್ಯಕ್ತಿ ಇದ್ದೀರಾ ನೀವೇ ಶಿಕ್ಷೆ ಕೊಡಿ ಸರ್ ಥ್ಯಾಂಕ್ಸ್ ಮೋಟು ಪತ್ಲು. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವ್ ಇರ್ಲಿಲ್ಲ ಅಂದಿದ್ರೆ ನಾನು ಜೀವನ ಪೂರ್ತಿ ಮಾತಾಡದೆ ಇರೋ ಹಾಗೇನೆ ಆಗೋಗ್ತಾ ಇತ್ತು. ಇನ್ಮೇಲೆ ಯಾವತ್ತಿಗೂ ಅಪ್ಪ ಅಮ್ಮನ ಹತ್ರ ಯಾವುದೇ ಮಾತನ್ನ ಮುಚ್ಚಿಡಬಾರ್ದು ನೀನು. ಓಕೆ? ಎಸ್ ಸರ್ ಥ್ಯಾಂಕ್ ಯು ಸರ್. Watch India's largest kids library only on Geo Hotstar. Download the app now.